ಬೆಳಗಿನ ಶುಭೋದಯ ಸ್ನೇಹಿತರೆ. ನಾನೀಗ ಫಸ್ಟ್ ಟೈಮ್ ಅನಿಸುತ್ತೆ ಸ್ಯಾಟರ್ಡೆ ರೈಡಿಂಗ್ ಬರೋದು. ಯಾಕಂತೇಳಿದ್ರೆ ನಾಳೆ ಅಮಾವಾಸ್ಯೆ ಇದೆ ಅಂತ ಅದಕ್ಕೆ ಡಿಸೈಡ್ ಮಾಡಿ ನಾಳೆ ಬೇಡ ಇವತ್ತೇ ಹೋಗೋಣ ಅಂತ ಸ್ಯಾಟರ್ಡೆ ಬಂದಿದ್ದೀನಿ. ತುಂಬ ಜನ ಕಮೆಂಟ್ ಹಾಕಿದ್ದೀರಾ, ಸರ್ ನೀವು ಕನ್ನಡದಲ್ಲೇ ಮಾತಾಡ್ತೀರಾ, ನಮಗೇನು ಅರ್ಥ ಆಗ್ತಾಯಿಲ್ಲ, ಹಿಂದಿಯಲ್ಲೂ ಮಾತಾಡಿ ಸರ್, ಅದು ನೀವೇನು ಹೇಳ್ತೀರಾ ಅಂತ ನಮಗೂ ಸ್ವಲ್ಪ ಅರ್ಥ ಆಗಲಿ ಅಂತ. ಹೌದು, ನಾನು ಕನ್ನಡ ಚಾನಲೇ ನಾನು ಓಪನ್ ಮಾಡಿರೋದು, ಹಾಗಾಗಿ ಕನ್ನಡದಲ್ಲೇ ಮಾತಾಡ್ತೀನಿ. ಅದನ್ನು ಟ್ರೈ ಮಾಡ್ತೀನಿ. ಯಾಕಂತೇಳಿದ್ರೆ ನನಗೆ ಜಾಸ್ತಿ ಏನು ಹಿಂದಿ ಬರಲ್ಲ. ಬದುಕ್ಲಿಕ್ಕೆ ಎಷ್ಟು ಬೇಕಷ್ಟು ಹಿಂದಿ ನನಗೆ ಬರುತ್ತೆ. ಹಂಗಾಗಿ ಹಿಂದಿಯಲ್ಲೂ ಒಂದು ಚಾನಲ್ ಓಪನ್ ಮಾಡ್ತೀನಿ. मैं क्या बोला आपको समझ गया बोल के मैं सोच रहा हूँ. मतलब आप लोग बहुत लोग मेरे को कमेंट डाला था हिंदी में बात करो सर, हिंदी में बात करो बोल के. मतलब अच्छे से मेरे को हिंदी नहीं मालूम. ठीक है, जीने के लिए ठीक है. अभी हिंदी में एक चैनल भी मैं ओपन करूँगा. ಸ್ನೇಹಿತರೆ, ನಮಗೆ ಎಷ್ಟೇ ಲ್ಯಾಂಗ್ವೇಜ್ ಬಂದರೂ ಕೂಡ ನಮಗೆ ಕನಸು ಬೀಳೋದು ಕನ್ನಡದಲ್ಲೇ. ಸರಿನಾ ಸ್ನೇಹಿತರೆ? ಹಲವಾರು ಭಾಷೆಗಳನ್ನು ನಾವು ತಿಳ್ಕೊಂಡಿರ್ಬೋದು, ಮಾತಾಡ್ಬೋದು. ಆದರೆ ಈಗ ನನ್ನ ಮದರ್ ಟಂಗ್ ಬಂದು ಕನ್ನಡ ಆದರೂ ಕೂಡ ನಾನು ಜಾಸ್ತಿ ಮನೆಯಲ್ಲೆಲ್ಲ ತುಳು ಲ್ಯಾಂಗ್ವೇಜನ್ನೇ ಬಳಸ್ತೀವಿ. ಆದರೆ 99% ನಾನು ಕನ್ನಡದಲ್ಲೇ ಜಾಸ್ತಿ ಮಾತಾಡ್ತೀನಿ. ಅದರಲ್ಲಿ ಹಿಂದಿನೂ ಸ್ವಲ್ಪ, ಇಂಗ್ಲೀಷೂ ಸ್ವಲ್ಪ ಎಲ್ಲ ಸ್ವಲ್ಪ ಮಿಕ್ಸ್. ಅದು ಮಲ್ಟಿ ಲ್ಯಾಂಗ್ವೇಜ್ ಅಂತ ಹೇಳ್ತೀರ ಹಂಗೆ. ಯಾಕಂತ ಹೇಳಿದ್ರೆ ನಮ್ಮ ಕೆಲಸ ಹಂಗೆ ಇದೆ. ಎಲ್ಲ ಲ್ಯಾಂಗ್ವೇಜನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮಾತಾಡ್ತೀವಿ. ಆದರೆ ನಮಗೆ ಕನಸಲ್ಲಿ ಬರುವಂಥದ್ದು ಲ್ಯಾಂಗ್ವೇಜ್ ಮದರ್ ಟಂಗ್ ಕನ್ನಡ. ಜೈ ಹಿಂದ್ ಕನ್ನಡ. ಹಂಗಾಗಿ ಜಾಸ್ತಿ ಕನ್ನಡನೇ ಉಪಯೋಗಿಸ್ತೀವಿ ನಾವು. ಪಾಪ ಯಾಕಂತ ಹೇಳಿದ್ರೆ ಕನ್ನಡ ಅರ್ಥ ಆಗದಿರುವವರು ಬೇರೆ ಭಾಷೆಯವರಿಗೆ ನಾವೇನು ಹೇಳ್ತೀವಿ, ಏನು ಮಾತಾಡ್ತೀವಿ ಅದು ಅವರಿಗೆ ಅರ್ಥ ಆಗಲ್ಲ. ಹಾಗಾಗಿ ಅವರು ಕಮೆಂಟಲ್ಲಿ ತಿಳಿಸಿದ್ದಾರೆ, ಸರ್ ನೀವು ಕನ್ನಡದಲ್ಲಿ ಮಾತಾಡಿ, ಆದರೆ ಹಿಂದಿಯಲ್ಲೂ ಕೂಡ ಒಂದು ಚಾನಲ್ ಓಪನ್ ಮಾಡಿ, ನಮಗೂ ಅರ್ಥ ಆಗಬೇಕು, ನಮಗೂ ಅರ್ಥ ಆಗಲಿ ಅಂತ. ಅದನ್ನು ಪ್ರಯತ್ನ ಪಡೋಣ, ಹಿಂದಿಯಲ್ಲೂ ಒಂದು ಚಾನಲ್ ಓಪನ್ ಮಾಡೋಕ್ಕೆ. ಯಾಕಂತ ಹೇಳಿದ್ರೆ ನಮ್ಮ ಹಿಂದಿ ಸಬ್ಸ್ಕ್ರೈಬರ್ಗಳು ತುಂಬ ಜನ ಇದ್ದಾರೆ. ಹಾಗಂತ ಕನ್ನಡದವರು ಇಲ್ಲ ಅಂತಲ್ಲ, ಕನ್ನಡದಲ್ಲೂ ತುಂಬ ಜನ ಇದ್ದಾರೆ, ಎಲ್ಲ ಭಾಷೆಯವರು ಇದ್ದಾರೆ. ಎಲ್ರಿಗೂ ನಾವು ಏನು ಮಾತಾಡ್ತೀವಿ ಅಂತ ಅವರಿಗೂ ಅರ್ಥ ಆಗಲಿ. ಸುಮ್ಮನೆ ವೀಡಿಯೋಗಳು ನೋಡ್ತಾರೆ, ನಮ್ಮ ಮುಂದೆ ಏನು ನಡೀತದೆ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ಅವರಿಗೆ ಅರ್ಥ ಆಗ್ತಾಯಿಲ್ಲ. ಹಂಗಾಗಿ ಹಿಂದಿಯಲ್ಲೂ ಟ್ರೈ ಮಾಡ್ತೀನಿ ಮಾತಾಡೋಕ್ಕೆ. ನನಗೇನು ಅಷ್ಟೊಂದು ಕ್ಲಿಯರಾಗಿ ಹಿಂದಿ ಬರಲ್ಲ. ಅದು ಎಷ್ಟು ಬೇಕಷ್ಟು ಮಾತಾಡ್ತೀನಿ.